ಸರ್ಕಾರಿ ಸಾಲಿಗೆ ಏನು ಬಿಸಿ ಊಟ ಆಹಾರ ಪದಾರ್ಥ ಏನು ಸರಬರಾಜು ಮಾಡ್ತಾರೆ. ನಿಜಕ್ಕೂ ತೊಗರಿಬೇಳೆ ಸಂಪೂರ್ಣವಾಗಿ ಕಳಪೆ ಮಟ್ಟ ಸರಬರಾಜು ಆಗ್ತವೆ. ಒಳಗಡೆ ಸೋಯಾ ಮಿಕ್ಸ್ ಇವೆ. ಇನ್ನೊಂದು ಈಗಾಗಲೇ ಅಕ್ಕಿಯಲ್ಲಿ ಮತ್ತು ತೊಗರಿ ಬೇಳೆದಲ್ಲಿ ಹುಳ ಪತ್ತೆ ಆಗ್ತಾ ಇವೆ. ಈಗಾಗಲೇ ಔರಾದ್ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರು ಇದ್ದಾರೆ, ನೀವು ನೋಡ್ಬೋದು. ಅವರು ಕೂಡ ಏನು ಔರಾದ್ ತಾಲೂಕಿನ ಸುಂದೇಳ ಗ್ರಾಮದ ಒಂದು ಸರ್ಕಾರಿ ಸ್ಕೂಲಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿ ಕೂಡ ಅಕ್ಕಿಯಲ್ಲಿ ಹುಳ ಪತ್ತೆಯಾಗಿ ಒಂದು ಸಾಕಷ್ಟು ಅಧಿಕಾರಿಗಳಿಗೆ, ಬಿಸಿ ಊಟ ಅಧಿಕಾರಿಗಳಿಗೆ, ಬಿ ಒ ಅವರಿಗೆ ಅವರು ಕ್ಲಾಸ್ ತೆಕ್ಕೊಂಡ್ರು. ನಾವು ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಸಾಕಷ್ಟು ಸ್ಕೂಲ್ಗಳಲ್ಲಿ ಟೋಟಲಿ ಕಳಪೆ ಮಟ್ಟದ ಅಕ್ಕಿ ಇರ್ಬೋದು, ತೊಗರಿಬೇಳೆ ಸರಬರಾಜು ಆಗ್ತಾಯಿವೆ. ಸರ್, ಟೋಟಲಿ ಕಳಪೆ ಮಟ್ಟದ ಸರ್ಕಾರಿ ಸ್ಕೂಲ್ ಅಂದರೆ ಬಡವ್ರ ಮಕ್ಕಳು ಬರ್ತಾರೆ, ರೈತರ ಮಕ್ಕಳು ಬರ್ತಾರೆ. ಅಧಿಕಾರಿಗಳು ಅಂಥ ಊಟ ಮಾಡ್ಬೋದೇನು ಸರ್? ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದಕ್ಕಾಗಿ ನಾವು ಪ್ರತಿ ವರ್ಷ ಗ್ರಾಮ ಸಂಚಾರ ಹಮ್ಮಿಕೊಳ್ತೀವಿ. ಗ್ರಾಮ ಸಂಚಾರ ಮಾಧ್ಯಮದಲ್ಲಿ ಎಲ್ಲ ಹಾಸ್ಪಿಟಲ್ ಹೋಗ್ತೀವಿ, ಅಂಗನವಾಡಿ ಹೋಗ್ತೀವಿ, ಪ್ರೈಮರಿ ಸ್ಕೂಲ್ ಹೋಗ್ತೀವಿ, ಹೈಸ್ಕೂಲ್ ಹೋಗ್ತೀವಿ, ಚೆಕ್ ಮಾಡ್ತೀವಿ. ನಿನ್ನೆ ನಾನು ಸುಂದಾಳ ಗ್ರಾಮ ಸಂಚಾರ ಹೋಗಿದ ಮೇಲೆ ಸೀದಾ ನಾನು ಸ್ಕೂಲ್ನಲ್ಲೇ ಹೋಗಿ ಚೆಕ್ ಮಾಡೀನಿ. ಅಕ್ಕಿನಲ್ಲಿ ಇಂಥರ ಪೂರ್ತಿ ನಮ್ಮದು ಬೇರೆ ಬೇರೆ ಹುಳ ಥರ ಕಾಣಿದ್ರು. ಬೇರೆ ಸ್ಕೂಲ್ 2-3 ಸ್ಕೂಲ್ ಹಿಂಗೆ ಇದೆ. ನಾನು ಮಂತ್ರಿಗೆ ನಿನ್ನೆ ಫೋನ್ ಮಾಡಿದ್ದೀನಿ, ಆ ಫೋನ್ ಕರೆಂಟ್ ಆಗಿಲ್ಲ. ಈಗ ಪತ್ರ ಕೂಡ ಬರ್ತಾಯಿದ್ದೀನಿ. ಈ ವರ್ಷದಿಂದ ಬಹಳ ಎಲ್ಲ ಕಡೆ ತಕರಾರಿದೆ. ಆಮೇಲೆ ಜೊತೆಗೆ ನಮ್ಮ ಅಂಗನವಾಡಿ ಫುಡಿಂದ ಹಿಂಗೆ ಇದೆ. ಅಂಗನವಾಡಿ ಸೇಮ್ ಅಂಗನವಾಡಿ ಭೀ ಹಿಂಗೆ ಆಗ್ತಾಯಿದೆ, ಬಿಸಿ ಊಟ ಹಿಂಗೆ ಆಗ್ತಾಯಿದೆ, ಬೇರೆ ಬೇರೆ ಮಾರ್ನೆಟಿನಲ್ಲಿ ಹಿಂಗೆ ಎಲ್ಲ ಆಲ್ರೆಡಿ ಹಿಂಗೆ ಆಗ್ತಾಯಿದೆ. ನಾವು ಎಲ್ಲ ಸಂಬಂಧಿತ ಅಧಿಕಾರಿಗೆ ನಿನ್ನೆ ತೊಗೊಂಡು ಹೋಗಿದ್ದೀವಿ. ಬಿ ಒಗೆ, ಆಮೇಲೆ ಬಿಸಿ ಊಟ ಅಧಿಕಾರಿಗೆ ಅವ್ರ ಕ್ರ ತೊಗೊಂಡಿದ್ದೀನಿ, ತಡೆ ತೊಗೊಂಡಿದ್ದೀನಿ. ಅವರು ಸರಿಪಡಿಸ್ತೀನಿ ಹೇಳ್ಯಾರ. ಆದರೆ ನಾನು ಸುಮ್ಮನಿರಲ್ಲ, ಮುಂದೆ ಏನು ಮಾಡ್ಬೇಕು ಮಾಡ್ತೀವಿ. ಸರ್, ಈಗ ಶಿಕ್ಷಣ ಸಚಿವರಿಗೆ ಪತ್ರ ಬರೆದು ಯಾವ ರೀತಿ ಒಂದು ಪತ್ರ ಬರೆದ ಸಮಸ್ಯೆ ಅಂದರೆ ಅವರದಷ್ಟೇ ಅಲ್ಲ, ಬೀದರ್ ತಾಲೂಕು ಎಲ್ಲ ಕಡೆಯೂ ಇದೇ ರೀತಿ ಕಳಪೆ ಆಹಾರ ಸರಬರಾಜು ಆಗ್ತಾ ಇದೆ. ಸದ್ಯ ನಮ್ಮ ಪ್ರಕಾರ ನಾನು ಯಾವ ಸ್ಕೂಲ್ ಹೋಗ್ತಾ ಇದ್ದೀನಿ ಹಿಂಗೆ ಇದೆ. ಅದಕ್ಕಾಗಿ ನಮ್ಮ ತಾಲೂಕು ವಿಧಾನಸಭಾ ಸಭೆಯಲ್ಲಿ ನಾವೇ ಪತ್ರ ಬರಿತೀವಿ. ಮಂತ್ರಿ ಏನು ಮಾಡ್ತಾರೆ ನೋಡ್ತೀವಿ. ಸರ್, ಈಗ ಸರ್ಕಾರಿ ಸ್ಕೂಲ್ ಅಂದ್ರೆ ನಿಜಕ್ಕೂ ಅಂದ್ರೆ ಬಡವ್ರ ಮಕ್ಕಳು, ನಿರ್ಗತಿಕರ ಮಕ್ಕಳು ಬರ್ತಾರೆ. ಮಧ್ಯಾಹ್ನ ಬಿಸಿ ಊಟಕ್ಕೆ ಸಾಕಷ್ಟು ಒಂದು ಸರ್ತಿ ಸಾಲಲ್ಲಿ ಕುಂತು ಊಟ ಮಾಡ್ತಾರೆ. ಅದರ ಸರ್ಕಾರ ಸಂಬಂಧಪಟ್ಟಿನ ಶಿಕ್ಷಣ ಸಚಿವರು ನಿಜಕ್ಕೂ ಅವರಿಗೆ ಇದು ಗೊತ್ತಾಗಲ್ಲ ಏನು ಸರ್? ಟೋಟಲಿ ಇಂಥ ಕಳಪೆ ಮಟ್ಟದ್ದು ಕೆಳಮಟ್ಟದ ಏನಂದ್ರೆ ತೊಗರಿ ಬೇಳೆ ಅಕ್ಕಿ ಸರಬರಾಜು ಮಾಡ್ಲಿಕ್ಕೆ ಅವ್ರಿಗೆ ತಿಳಿಯಲ್ಲ ಸರ್? ಹಾಗಾಗಿ ಎಲ್ಲ ನಾವು ಎಂಕ್ವೈರಿ ಮಾಡ್ತಾ ಇದ್ದೀನಿ, ಆಮೇಲೆ ಅವ್ರಿಗೆ ಮಾತಾಡ್ತೀನಿ. ಸರ್, ಅಧಿಕಾರಿಗಳಿಗೆ ಏನು ಕ್ಲಾಸ್ ತೊಗೊಂಡು ಸರ್? ಅಧಿಕಾರಿಗಳಿಗೆ ಏನಂತ ನೀವು ನಿನ್ನೆ ತಾಕೀತು ಮಾಡಿದ್ರಿ ಸರ್? ಈ ಅಧಿಕಾರಿ ಮಿಸ್ಟೇಕ್ ಇಲ್ಲ, ಬಿಸಿ ಊಟ ಮೇಲಿಂದ ಬಂದಿದೆ. ಅಧಿಕಾರಿ ಏನು ಮಾಡ್ತಾರೆ, ಇಲ್ಲಿ ಮೇಲಿಂದ ಸಪ್ಲೈ ಇದೆ, ಮೇಲಿಂದ ಬಂದಿದೆ. ಅಧಿಕಾರಿ ಜಸ್ಟ್ ನೋಡ್ಯಾರ, ನೀನು ಮಾತಾಡಿನಿ. ಸೊ ಇದು ಪ್ರಭು ಚವ್ಹಾಣ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಅವರದಷ್ಟೇ ಅಲ್ಲ, ಬೀದರ್ ಜಿಲ್ಲೆಯಾದ್ಯಂತ ಈ ರೀತಿ ಬಿಸಿ ಊಟಕ್ಕೆ ಸರಬರಾಜು ಆಗ್ತಾ ಇದೆ. ತೊಗರಿ ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಒಳಗಡೆ ಹುಳಗಳು ಪತ್ತೆ ಆಗ್ತಾ ಇವೆ. ಹೀಗಾಗಿ ತಕ್ಷಣವೇ ಶಿಕ್ಷಣ ಸಚಿವರಿಗೆ ನಾನು ಪತ್ರ ಬರೆದು ಒತ್ತಾಯಿಸ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನಾದರೂ ಅಕ್ಕಿ ಮತ್ತು ತೊಗರಿ ಬೇಳೆ ಕೊಡಲೇಬೇಕು ಅಂತೇಳಿ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರಿ ಸಾಲಿಗೆ ಏನು ಬಿಸಿ ಊಟ ಆಹಾರ ಪದಾರ್ಥ ಏನು ಸರಬರಾಜು ಮಾಡ್ತಾರೆ. ನಿಜಕ್ಕೂ ತೊಗರಿ ಬೇಳೆ ಸಂಪೂರ್ಣವಾಗಿ ಕಳಪೆ ಮಟ್ಟ ಸರಬರಾಜು ಆಗ್ತವೆ. ಒಳಗಡೆ ಸೋಯಾ ಮಿಕ್ಸ್ ಇವೆ. ಇನ್ನೊಂದು ಈಗಾಗಲೇ ಅಕ್ಕಿಯಲ್ಲಿ ಮತ್ತು ತೊಗರಿ ಬೇಳೆದಲ್ಲಿ ಹುಳ ಪತ್ತೆ ಆಗ್ತಾ ಇವೆ. ಈಗಾಗಲೇ ಔರಾದ್ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರು ಇದ್ದಾರೆ, ನೀವು ನೋಡ್ಬೋದು. ಅವರು ಕೂಡ ಏನು ಔರಾದ್ ತಾಲೂಕಿನ ಸುಂದೇಳ ಗ್ರಾಮದ ಒಂದು ಸರ್ಕಾರಿ ಸ್ಕೂಲಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿ ಕೂಡ ಅಕ್ಕಿಯಲ್ಲಿ ಹುಳ ಪತ್ತೆಯಾಗಿ ಒಂದು ಸಾಕಷ್ಟು ಅಧಿಕಾರಿಗಳಿಗೆ, ಬಿಸಿ ಊಟ ಅಧಿಕಾರಿಗಳಿಗೆ, ಬಿ ಒ ಅವರಿಗೆ ಅವರು ಕ್ಲಾಸ್ ತೆಕ್ಕೊಂಡ್ರು. ನಾವು ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಸಾಕಷ್ಟು ಸ್ಕೂಲ್ಗಳಲ್ಲಿ ಟೋಟಲಿ ಕಳಪೆ ಮಟ್ಟದ ಅಕ್ಕಿ ಇರ್ಬೋದು, ತೊಗರಿ ಬೇಳೆ ಸರಬರಾಜು ಆಗ್ತಾಯಿವೆ. ಸರ್, ಟೋಟಲಿ ಕಳಪೆ ಮಟ್ಟದ ಸರ್ಕಾರಿ ಸ್ಕೂಲ್ ಅಂದರೆ ಬಡವ್ರ ಮಕ್ಕಳು ಬರ್ತಾರೆ, ರೈತರ ಮಕ್ಕಳು ಬರ್ತಾರೆ. ಅಧಿಕಾರಿಗಳು ಅಂಥ ಊಟ ಮಾಡ್ಬೋದೇನು ಸರ್? ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದಕ್ಕಾಗಿ ನಾವು ಪ್ರತಿ ವರ್ಷ ಗ್ರಾಮ ಸಂಚಾರ ಹಮ್ಮಿಕೊಳ್ತೀವಿ. ಗ್ರಾಮ ಸಂಚಾರ ಮಾಧ್ಯಮದಲ್ಲಿ ಎಲ್ಲ ಹಾಸ್ಪಿಟಲ್ ಹೋಗ್ತೀವಿ, ಅಂಗನವಾಡಿ ಹೋಗ್ತೀವಿ, ಪ್ರೈಮರಿ ಸ್ಕೂಲ್ ಹೋಗ್ತೀವಿ, ಹೈಸ್ಕೂಲ್ ಹೋಗ್ತೀವಿ, ಚೆಕ್ ಮಾಡ್ತೀವಿ. ನಿನ್ನೆ ನಾನು ಸುಂದಾಳ ಗ್ರಾಮ ಸಂಚಾರ ಹೋಗಿದ ಮೇಲೆ ಸೀದಾ ನಾನು ಸ್ಕೂಲ್ನಲ್ಲೇ ಹೋಗಿ ಚೆಕ್ ಮಾಡೀನಿ. ಅಕ್ಕಿನಲ್ಲಿ ಇಂಥರ ಪೂರ್ತಿ ನಮ್ಮದು ಬೇರೆ ಬೇರೆ ಹುಳ ಥರ ಕಾಣಿದ್ರು. ಬೇರೆ ಸ್ಕೂಲ್ 2-3 ಸ್ಕೂಲ್ ಹಿಂಗೆ ಇದೆ. ನಾನು ಮಂತ್ರಿಗೆ ನಿನ್ನೆ ಫೋನ್ ಮಾಡಿದ್ದೀನಿ, ಆ ಫೋನ್ ಕರೆಂಟ್ ಆಗಿಲ್ಲ. ಈಗ ಪತ್ರ ಕೂಡ ಬರ್ತಾಯಿದ್ದೀನಿ. ಈ ವರ್ಷದಿಂದ ಬಹಳ ಎಲ್ಲ ಕಡೆ ತಕರಾರಿದೆ. ಆಮೇಲೆ ಜೊತೆಗೆ ನಮ್ಮ ಅಂಗನವಾಡಿ ಫುಡಿಂದ ಹಿಂಗೆ ಇದೆ. ಅಂಗನವಾಡಿ ಸೇಮ್ ಅಂಗನವಾಡಿ ಭೀ ಹಿಂಗೆ ಆಗ್ತಾಯಿದೆ, ಬಿಸಿ ಊಟ ಹಿಂಗೆ ಆಗ್ತಾಯಿದೆ, ಬೇರೆ ಬೇರೆ ಮಾರ್ನೆಟಿನಲ್ಲಿ ಹಿಂಗೆ ಎಲ್ಲ ಆಲ್ರೆಡಿ ಹಿಂಗೆ ಆಗ್ತಾಯಿದೆ. ನಾವು ಎಲ್ಲ ಸಂಬಂಧಿತ ಅಧಿಕಾರಿಗೆ ನಿನ್ನೆ ತೊಗೊಂಡು ಹೋಗಿದ್ದೀವಿ. ಬಿ ಒಗೆ, ಆಮೇಲೆ ಬಿಸಿ ಊಟ ಅಧಿಕಾರಿಗೆ
ಅವ್ರ ಥರ ಕ್ರ ತೊಗೊಂಡಿದ್ದೀನಿ, ತಡೆ ತೊಗೊಂಡಿದ್ದೀನಿ, ಅವರು ಸರಿಪಡಿಸ್ತೀನಿ ಹೇಳ್ಯಾರ. ಆದರೆ ನಾನು ಸುಮ್ಮನಿರಲ್ಲ, ಮುಂದೆ ಏನು ಮಾಡ್ಬೇಕು ಮಾಡ್ತೀವಿ. ಸರ್, ಈಗ ಶಿಕ್ಷಣ ಸಚಿವರಿಗೆ ಪತ್ರ ಬರೆದು ಯಾವ ರೀತಿ ಒಂದು ಪತ್ರ ಬರೆದ ಸಮಸ್ಯೆ ಅಂದರೆ ಅವರದಷ್ಟೇ ಅಲ್ಲ, ಬೀದರ್ ತಾಲೂಕು ಎಲ್ಲ ಕಡೆನೇ ಇದೇ ರೀತಿ ಕಳಪೆ ಆಹಾರ ಸರಬರಾಜು ಆಗ್ತಾ ಇದೆ. ಸದ್ಯ ನಮ್ಮ ಪ್ರಕಾರ ನಾನು ಯಾವ ಸ್ಕೂಲ್ ಹೋಗ್ತಾ ಇದ್ದೀನಿ ಹಿಂಗೆ ಇದೆ. ಅದಕ್ಕಾಗಿ ನಮ್ಮ ತಾಲೂಕು ವಿಧಾನಸಭಾ ಸಭೆಯಲ್ಲಿ ನಾವೇ ಪತ್ರ ಬರಿತೀವಿ, ಮಂತ್ರಿ ಏನು ಮಾಡ್ತಾರೆ ನೋಡ್ತೀವಿ. ಸರ್, ಈಗ ಸರ್ಕಾರಿ ಸ್ಕೂಲ್ ಅಂದ್ರೆ ನಿಜಕ್ಕೂ ಅಂದ್ರೆ ಬಡವ್ರ ಮಕ್ಕಳು, ನಿರ್ಗತಿಕರ ಮಕ್ಕಳು ಬರ್ತಾರೆ, ಮಧ್ಯಾಹ್ನ ಬಿಸಿ ಊಟಕ್ಕೆ ಸಾಕಷ್ಟು ಒಂದು ಸರ್ತಿ ಸಾಲಲ್ಲಿ ಕುಂತು ಊಟ ಮಾಡ್ತಾರೆ. ಅದರ ಸರ್ಕಾರ ಸಂಬಂಧಪಟ್ಟಿನ ಶಿಕ್ಷಣ ಸಚಿವರು ನಿಜಕ್ಕೂ ಅವರಿಗೆ ಇದು ಗೊತ್ತಾಗಲ್ಲ ಏನು ಸರ್? ಟೋಟಲಿ ಇಂಥ ಕಳಪೆ ಮಟ್ಟದ್ದು ಕೆಳಮಟ್ಟದ ಏನಂದ್ರೆ ತೊಗರಿ ಬೇಳೆ ಅಕ್ಕಿ ಸರಬರಾಜು ಮಾಡ್ಲಿಕ್ಕೆ ಅವ್ರಿಗೆ ತಿಳಿಯಲ್ಲ ಸರ್. ಹಾಗಾಗಿ ಎಲ್ಲ ನಾವು ಎಂಕ್ವೈರಿ ಮಾಡ್ತಾ ಇದ್ದೀನಿ, ಆಮೇಲೆ ಅವ್ರಿಗೆ ಮಾತಾಡ್ತೀನಿ. ಸರ್, ಅಧಿಕಾರಿಗಳಿಗೆ ಏನು ಕ್ಲಾಸ್ ತೊಗೊಂಡು ಸರ್? ಅಧಿಕಾರಿಗಳಿಗೆ ಏನಂತ ನೀವು ನಿನ್ನೆ ತಾಕೀತು ಮಾಡಿದ್ರಿ ಸರ್? ಈ ಅಧಿಕಾರಿ ಮಿಸ್ಟೇಕ್ ಇಲ್ಲ, ಬಿಸಿ ಊಟ ಮೇಲಿಂದ ಬಂದಿದೆ. ಅಧಿಕಾರಿ ಏನು ಮಾಡ್ತಾರೆ, ಇಲ್ಲಿ ಮೇಲಿಂದ ಸಪ್ಲೈ ಇದೆ, ಮೇಲಿಂದ ಬಂದಿದೆ. ಅಧಿಕಾರಿ ಜಸ್ಟ್ ನೋಡ್ಯಾರ, ನೀನು ಮಾತಾಡಿನಿ. ಸೊ ಇದು ಪ್ರಭು ಚವ್ಹಾಣ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಅವರಾದಷ್ಟೇ ಅಲ್ಲ, ಬೀದರ್ ಜಿಲ್ಲೆಯಾದ್ಯಂತ ಈ ರೀತಿ ಬಿಸಿ ಊಟಕ್ಕೆ ಸರಬರಾಜು ಆಗ್ತಾ ಇದೆ. ತೊಗರಿ ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಒಳಗಡೆ ಹುಳಗಳು ಪತ್ತೆ ಆಗ್ತಾ ಇವೆ. ಹೀಗಾಗಿ ತಕ್ಷಣವೇ ಶಿಕ್ಷಣ ಸಚಿವರಿಗೆ ನಾನು ಪತ್ರ ಬರೆದು ಒತ್ತಾಯಿಸ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನಾದ್ರೆ ಅಕ್ಕಿ ಮತ್ತು ತೊಗರಿ ಬೇಳೆ ಕೊಡಲೇಬೇಕು ಅಂತೇಳಿ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರಿ ಶಾಲೆಗೆ ಏನು ಬಿಸಿ ಊಟ ಆಹಾರ ಪದಾರ್ಥ ಏನು ಸರಬರಾಜು ಮಾಡ್ತಾರೆ, ನಿಜಕ್ಕೂ ತೊಗರಿ ಬೇಳೆ ಸಂಪೂರ್ಣವಾಗಿ ಕಳಪೆ ಮಟ್ಟ ಸರಬರಾಜು ಆಗ್ತವೆ. ಒಳಗಡೆ ಸೋಯಾ ಮಿಕ್ಸ್ ಇವೆ. ಇನ್ನೊಂದು ಈಗಾಗಲೇ ಅಕ್ಕಿಯಲ್ಲಿ ಮತ್ತು ತೊಗರಿ ಬೇಳೆದಲ್ಲಿ ಹುಳ ಪತ್ತೆ ಆಗ್ತಾ ಇವೆ. ಈಗಾಗಲೇ ಔರಾದ್ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರು ಇದ್ದಾರೆ, ನೀವು ನೋಡ್ಬೋದು. ಅವರು ಕೂಡ ಏನು ಔರಾದ್ ತಾಲೂಕಿನ ಸುಂದೇಳ ಗ್ರಾಮದ ಒಂದು ಸರ್ಕಾರಿ ಸ್ಕೂಲಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿ ಕೂಡ ಅಕ್ಕಿಯಲ್ಲಿ ಹುಳ ಪತ್ತೆಯಾಗಿ ಒಂದು ಸಾಕಷ್ಟು ಅಧಿಕಾರಿಗಳಿಗೆ, ಬಿಸಿ ಊಟ ಅಧಿಕಾರಿಗಳಿಗೆ, ಬಿ ಒ ಅವರಿಗೆ ಅವರು ಕ್ಲಾಸ್ ತೆಕ್ಕೊಂಡ್ರು. ನಾವು ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಸಾಕಷ್ಟು ಸ್ಕೂಲ್ಗಳಲ್ಲಿ ಟೋಟಲಿ ಕಳಪೆ ಮಟ್ಟದ ಅಕ್ಕಿ ಇರ್ಬೋದು, ತೊಗರಿ ಬೇಳೆ ಸರಬರಾಜು ಆಗ್ತಾಯಿವೆ. ಸರ್, ಟೋಟಲಿ ಕಳಪೆ ಮಟ್ಟದ ಸರ್ಕಾರಿ ಸ್ಕೂಲ್ ಅಂದರೆ ಬಡವ್ರ ಮಕ್ಕಳು ಬರ್ತಾರೆ, ರೈತರ ಮಕ್ಕಳು ಬರ್ತಾರೆ, ಅಧಿಕಾರಿಗಳು ಅಂಥ ಊಟ ಮಾಡ್ಬೋದೇನು ಸರ್? ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದಕ್ಕಾಗಿ ನಾವು ಪ್ರತಿ ವರ್ಷ ಗ್ರಾಮ ಸಂಚಾರ ಹಮ್ಮಿಕೊಳ್ತೀವಿ. ಗ್ರಾಮ ಸಂಚಾರ ಮಾಧ್ಯಮದಲ್ಲಿ ಎಲ್ಲ ಹಾಸ್ಪಿಟಲ್ ಹೋಗ್ತೀವಿ, ಅಂಗನವಾಡಿ ಹೋಗ್ತೀವಿ, ಪ್ರೈಮ್ರಿ ಸ್ಕೂಲ್ ಹೋಗ್ತೀವಿ, ಹೈಸ್ಕೂಲ್ ಹೋಗ್ತೀವಿ, ಚೆಕ್ ಮಾಡ್ತೀವಿ. ನಿನ್ನೆ ನಾನು ಸುಂದಾಳ ಗ್ರಾಮ ಸಂಚಾರ ಹೋಗಿದ ಮೇಲೆ ಸೀದಾ ನಾನು ಸ್ಕೂಲ್ನಲ್ಲೇ ಹೋಗಿ ಚೆಕ್ ಮಾಡೀನಿ. ಅಕ್ಕಿನಲ್ಲಿ ಇಂಥರ ಪೂರ್ತಿ ನಮ್ಮದು ಬೇರೆ ಬೇರೆ ಹುಳ ಥರ ಕಾಣಿದ್ರು. ಬೇರೆ ಸ್ಕೂಲ್ 2-3 ಸ್ಕೂಲ್ ಹಿಂಗೆ ಇದೆ. ನಾನು ಮಂತ್ರಿಗೆ ನಿನ್ನೆ ಫೋನ್ ಮಾಡಿದ್ದೀನಿ, ಆ ಫೋನ್ ಕರೆಂಟ್ ಆಗಿಲ್ಲ. ಈಗ ಪತ್ರ ಕೂಡ ಬರ್ತಾಯಿದ್ದೀನಿ. ಈ ವರ್ಷದಿಂದ ಬಹಳ ಎಲ್ಲ ಕಡೆ ತಕರಾರಿದೆ. ಆಮೇಲೆ ಜೊತೆಗೆ ನಮ್ಮ ಅಂಗನವಾಡಿ ಫುಡಿಂದ ಹಿಂಗೆ ಇದೆ. ಅಂಗನವಾಡಿ ಸೇಮ್ ಅಂಗನವಾಡಿ ಭೀ ಹಿಂಗೆ ಆಗ್ತಾಯಿದೆ, ಬಿಸಿ ಊಟ ಹಿಂಗೆ ಆಗ್ತಾಯಿದೆ, ಬೇರೆ ಬೇರೆ ಮೈನಾರಿಟಿನಲ್ಲಿ ಹಿಂಗೆ ಎಲ್ಲ ಆಲ್ರೆಡಿ ಹಿಂಗೆ ಆಗ್ತಾಯಿದೆ. ನಾವು ಎಲ್ಲ ಸಂಬಂಧಿತ ಅಧಿಕಾರಿಗೆ ನಿನ್ನೆ ತೊಗೊಂಡು ಹೋಗಿದ್ದೀವಿ. ಬಿ ಒಗೆ, ಆಮೇಲೆ ಬಿಸಿ ಊಟ ಅಧಿಕಾರಿಗೆ ಅವ್ರ ಥರ ಕ್ರ ತೊಗೊಂಡಿದ್ದೀನಿ, ತಡೆ ತೊಗೊಂಡಿದ್ದೀನಿ, ಅವರು ಸರಿಪಡಿಸ್ತೀನಿ ಹೇಳ್ಯಾರ. ಆದರೆ ನಾನು ಸುಮ್ಮನಿರಲ್ಲ, ಮುಂದೆ ಏನು ಮಾಡ್ಬೇಕು ಮಾಡ್ತೀವಿ. ಸರ್, ಈಗ ಶಿಕ್ಷಣ ಸಚಿವರಿಗೆ ಪತ್ರ ಬರೆದು ಯಾವ ರೀತಿ ಒಂದು ಪತ್ರ ಬರೆದ ಸಮಸ್ಯೆ ಅಂದರೆ ಅವರದಷ್ಟೇ ಅಲ್ಲ, ಬೀದರ್ ತಾಲೂಕು ಎಲ್ಲ ಕಡೆನೇ ಇದೇ ರೀತಿ ಕಳಪೆ ಆಹಾರ ಸರಬರಾಜು ಆಗ್ತಾ ಇದೆ. ಸದ್ಯ ನಮ್ಮ ಪ್ರಕಾರ ನಾನು ಯಾವ ಸ್ಕೂಲ್ ಹೋಗ್ತಾ ಇದ್ದೀನಿ ಹಿಂಗೆ ಇದೆ. ಅದಕ್ಕಾಗಿ ನಮ್ಮ ತಾಲೂಕು ವಿಧಾನಸಭಾ ಸಭೆಯಲ್ಲಿ ನಾವೇ ಪತ್ರ ಬರಿತೀವಿ, ಮಂತ್ರಿ ಏನು ಮಾಡ್ತಾರೆ ನೋಡ್ತೀವಿ. ಸರ್, ಈಗ ಸರ್ಕಾರಿ ಸ್ಕೂಲ್ ಅಂದ್ರೆ ನಿಜಕ್ಕೂ ಅಂದ್ರೆ ಬಡವ್ರ ಮಕ್ಕಳು, ನಿರ್ಗತಿಕರ ಮಕ್ಕಳು ಬರ್ತಾರೆ, ಮಧ್ಯಾಹ್ನ ಬಿಸಿ ಊಟಕ್ಕೆ ಸಾಕಷ್ಟು ಒಂದು ಸರ್ತಿ ಸಾಲಲ್ಲಿ ಕುಂತು ಊಟ ಮಾಡ್ತಾರೆ. ಅದರ ಸರ್ಕಾರ ಸಂಬಂಧಪಟ್ಟಿನ ಶಿಕ್ಷಣ ಸಚಿವರು ನಿಜಕ್ಕೂ ಅವರಿಗೆ ಇದು ಗೊತ್ತಾಗಲ್ಲ ಏನು ಸರ್? ಟೋಟಲಿ ಇಂಥ ಕಳಪೆ ಮಟ್ಟದ್ದು ಕೆಳಮಟ್ಟದ ಏನಂದ್ರೆ ತೊಗರಿ ಬೇಳೆ ಅಕ್ಕಿ ಸರಬರಾಜು ಮಾಡ್ಲಿಕ್ಕೆ ಅವ್ರಿಗೆ ತಿಳಿಯಲ್ಲ ಸರ್? ಹಾಗಾಗಿ ಎಲ್ಲ ನಾವು ಎಂಕ್ವೈರಿ ಮಾಡ್ತಾ ಇದ್ದೀನಿ, ಆಮೇಲೆ ಅವ್ರಿಗೆ ಮಾತಾಡ್ತೀನಿ. ಸರ್, ಅಧಿಕಾರಿಗಳಿಗೆ ಏನು ಕ್ಲಾಸ್ ತೊಗೊಂಡು ಸರ್? ಅಧಿಕಾರಿಗಳಿಗೆ ಏನಂತ ನೀವು ನಿನ್ನೆ ತಾಕೀತು ಮಾಡಿದ್ರಿ ಸರ್? ಈ ಅಧಿಕಾರಿ ಮಿಸ್ಟೇಕ್ ಇಲ್ಲ, ಬಿಸಿ ಊಟ ಮೇಲಿಂದ ಬಂದಿದೆ. ಅಧಿಕಾರಿ ಏನು ಮಾಡ್ತಾರೆ, ಇಲ್ಲಿ ಮೇಲಿಂದ ಸಪ್ಲೈ ಇದೆ, ಮೇಲಿಂದ ಬಂದಿದೆ. ಅಧಿಕಾರಿ ಜಸ್ಟ್ ನೋಡ್ಯಾರ, ನೀನು ಮಾತಾಡಿನಿ. ಸೊ ಇದು ಪ್ರಭು ಚವ್ಹಾಣ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಅವರಾದಷ್ಟೇ ಅಲ್ಲ, ಬೀದರ್ ಜಿಲ್ಲೆಯಾದ್ಯಂತ ಈ ರೀತಿ ಬಿಸಿ ಊಟಕ್ಕೆ ಸರಬರಾಜು ಆಗ್ತಾ ಇದೆ. ತೊಗರಿ ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಒಳಗಡೆ ಹುಳಗಳು ಪತ್ತೆ ಆಗ್ತಾ ಇವೆ. ಹೀಗಾಗಿ ತಕ್ಷಣವೇ ಶಿಕ್ಷಣ ಸಚಿವರಿಗೆ ನಾನು ಪತ್ರ ಬರೆದು ಒತ್ತಾಯಿಸ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನಾದ್ರೆ ಅಕ್ಕಿ ಮತ್ತು ತೊಗರಿ ಬೇಳೆ ಕೊಡಲೇಬೇಕು ಅಂತೇಳಿ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.